ಎಲ್ರಿಗೂ ನಮಸ್ಕಾರ. ಇವು ಕುವೆಂಪು ಅವರು ಚುನಾವಣೆ ಬಗ್ಗೆ ಬರೆದಿರುವಂಥ ಸಾಲುಗಳು. ನೋಡಿ ಎಂಥ ಪವರ್ಫುಲ್ ವರ್ಡ್ಸ್ ಯೂಸ್ ಮಾಡಿ ಎಲೆಕ್ಷನ್ಗಳು ಪ್ಯೂರ್ ಆಗಿ ನಡಿಬೇಕು ಅಂತ ಬರೆದಿದ್ದಾರೆ ಅಂತ. ಐ ವಿಲ್ ರೀಡ್ ಇಟ್ ಫಾರ್ ಯು. ಭ್ರಷ್ಟಾಚಾರವನ್ನು ನಿರ್ಮೂಲ ಮಾಡುವ ಮತ್ತು ನಿಜವಾದ ಪ್ರಜಾಸತ್ತೆಯನ್ನು ರಕ್ಷಿಸುವ ಇಚ್ಛೆ ನಿಮಗಿದ್ದರೆ ಇಂದಿನ ರೀತಿಯ ಧನಾಶ್ರಿತ ಚುನಾವಣೆಯ ಪದ್ಧತಿಯನ್ನೇ ಬದಲಾಯಿಸಿ ಗುಣಾಶ್ರಿತವನ್ನಾಗಿ ಪರಿವರ್ತಿಸುವ ಕರ್ತವ್ಯ ನಿಮ್ಮ ಹೆಗಲ ಮೇಲೆ ಬೀಳುತ್ತದೆ. ಉಗ್ರ ಕ್ರಾಂತಿಯಿಂದಲಾದರೂ ನೀವು ಚುನಾವಣೆಗಳನ್ನು ಸಾತ್ವಿಕ ಮಾರ್ಗಕ್ಕೆ ತಿರುಗಿಸದಿದ್ದರೆ ಸ್ವಾರ್ಥಿಗಳು, ಸಮಯ ಸಾಧಕರು, ಗೂಂಡಾಗಳು, ಕಳ್ಳಸಂತೆಕೋರರು, ಕಳ್ಳ ಸಾಗಣೆಯ ಕದೀಮರು, ಚಾರಿತ್ರ್ಯಹೀನರು ಪ್ರಜಾಸತ್ತೆಯ ಹುಸಿ ಹೆಸರಿನ ಹಿಂದೆ ಪ್ರಚ್ಛನ್ನ ಸರ್ವಾಧಿಕಾರ ನಡೆಸುತ್ತಾರೆ. ನೋಡಿ ಎಂಥ ಪದಗಳನ್ನು ಇಲ್ಲಿ ಉಪಯೋಗಿಸಿ ಹೇಳ್ತಿದ್ದಾರೆ ಅಂತ. ಧನಾಶ್ರಿತ, ಗುಣಾಶ್ರಿತ, ಕರ್ತವ್ಯ ನಿಮ್ಮ ಹೆಗಲ ಮೇಲೆ ಬೀಳುತ್ತದೆ. ಇದೆಲ್ಲದಕ್ಕಿಂತ ಒಂದು ಪದ ಹೇಳ್ತಾರೆ, ಉಗ್ರ ಕ್ರಾಂತಿಯಿಂದಲಾದರೂ ಅಂತ ಹೇಳ್ತಾರೆ. ಇದು ನಿಜವಾಗ್ಲೂ ಸುಳ್ಳಲ್ಲ. ಅಲ್ಲೇ ಬರೆದಿದ್ದಾರೆ ನೋಡಿ ಎಂತೆಂಥವ್ರು ಎಲೆಕ್ಷನ್ ಗೆಲ್ತಾರೆ ಅಂತ. ಸ್ವಾರ್ಥಿಗಳು, ಸಮಯ ಸಾಧಕರು, ಗೂಂಡಾಗಳು, ಕಳ್ಳ ಸಂತೆಕೋರರು, ಕಳ್ಳ ಸಾಗಾಣಿಕೆಯ ಕದೀಮರು, ಚಾರಿತ್ರ್ಯಹೀನರು, ಇದ್ಯಾವುದು ಸುಳ್ಳಲ್ಲ. ನೀವು ಓಟ್ ಹಾಕಿ ಗೆಲ್ಸಿರೋ ಲೀಡರ್ಗಳು ಇಂಥವ್ರೆ. ನಿಮಗೆ ಗೊತ್ತಿದೆ, ಈಗ ಕರೆಂಟ್ಲಿ ಇರೋರು ಹನಿ ಟ್ರ್ಯಾಪಲ್ಲಿ ಸಿಗಾಕೊಂಡಿರೋರು, ಸೆಕ್ಸ್ ಸ್ಕ್ಯಾಂಡಲಲ್ಲಿ ಸಿಗಾಕೊಂಡಿರೋರು, ರೇಪಿಸ್ಟ್ಗಳು, ಕರಪ್ಷನ್ ಮಾಡಿ ಜೈಲ್ಗೆ ಹೋಗಿ ಬಂದಿರೋರು, ಗ್ಯಾಮ್ಲಿಂಗ್ ಆಡಿಸಿ ದುಡ್ಡು ಮಾಡಿ ಪೊಲಿಟಿಕ್ಸ್ಗೆ ಬಂದಿರೋರು, ರೌಡಿಸಮ್ ಮಾಡಿ ಪೊಲಿಟಿಕ್ಸ್ಗೆ ಬಂದಿರೋರು, ಬ್ಲೂ ಫಿಲ್ಮ್ಸ್ ಅಂದರೆ ಸೆಕ್ಸ್ ಸಿಡಿಗಳನ್ನ ಸೇಲ್ ಮಾಡಿ ದುಡ್ಡು ಮಾಡಿಕೊಂಡು ಪೊಲಿಟಿಕ್ಸ್ಗೆ ಬಂದಿರೋರು, ಆಮೇಲೆ ಅಪ್ಪ MLA ಆಗಿದ್ದಾನೆ ಅಂತ ನೆಕ್ಸ್ಟ್ ಮಗನು MLA ಆಗೋದು. ಹಿಂದಿನ ಕಾಲದಲ್ಲಿ ಅಂದರೆ ರಾಜರ ಕಾಲದಲ್ಲಿ ರಾಜರ ಮಗ ರಾಜ ಅಂತಿದ್ರಲ್ಲ ಆ ಥರ. ನಮ್ಮ ಜನಕ್ಕೆ ಇನ್ನೂ ಪ್ರಜಾಪ್ರಭುತ್ವ ಅಂದರೆ ಏನು ಅಂತ ಅರ್ಥ ಆಗ್ತಿಲ್ಲ. ಇದನ್ನು ಇವರೆಲ್ಲ ಸರಿಯಾಗಿ ಯೂಸ್ ಮಾಡ್ಕೊತಿದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ಒಂದು ವ್ಯಾಖ್ಯಾನ ಹೇಳ್ತಾರೆ ನೋಡಿ, ಕರ್ತವ್ಯ ನಿಮ್ಮ ಹೆಗಲ ಮೇಲೆ ಬೀಳುತ್ತದೆ ಅಂತ. ಇದನ್ನೇ ಉಪೇಂದ್ರ ಸಹ ಹೇಳ್ತಿದ್ದಾರೆ. ಜನರು ರೆಸ್ಪಾನ್ಸಿಬಿಲಿಟಿ ತಗೊಳ್ಳದೇ ಇದ್ದರೆ, ಎಲೆಕ್ಷನ್ಗಳು ದುಡ್ಡು ಇಲ್ಲದೆ ನಡೀದೇ ಇದ್ದರೆ, ಪ್ಯೂರಾಗಿ ನಡೀದೇ ಇದ್ದರೆ, ಆಮೇಲೆ ನೀವು ಒಳ್ಳೆ ಗವರ್ನೆನ್ಸ್ನ ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದೇ ಇಲ್ಲ ಅಂತ. ಪ್ಲೀಸ್ ಥಿಂಕ್ ಅಬೌಟ್ ಇಟ್. ನಮಗೆ ದೇಶ ಪ್ರೋಗ್ರೆಸ್ ಆಗಬೇಕಾ ಅಥವಾ ರಿಗ್ರೆಸ್ ಆಗಬೇಕಾ? ನಮಗೆ ಒಳ್ಳೆಯ ಲೀಡರ್ಸ್ ಬೇಕಾ? ಎಲೆಕ್ಷನ್ ಯಾವ ಥರ ನಡಿಬೇಕು, ಯಾರು ಗೆಲ್ಲಬೇಕು, ಅವ್ರು ಗೆದ್ದ ಮೇಲೆ ನಮಗೆ ಕ್ವಶನ್ ಮಾಡೋದಕ್ಕೆ ಆಗಲ್ಲ. ಅವರೇನಾದರೂ ದುಡ್ಡು ಖರ್ಚು ಮಾಡಿ ನಮಗೆಲ್ಲರಿಗೂ 500 ರೂಪಾಯಿ, 1000 ರೂಪಾಯಿ ಅದು ಇದು ಕೊಟ್ಟು ಎಲೆಕ್ಷನ್ ಗೆಲ್ತಾರೆ ಅಂತಂದರೆ ವಿ ಕೆನಾಟ್ ಕ್ವಶನ್ ದೆಮ್ ಆ್ಯಂಡ್ ದೇ ಆರ್ ನಾಟ್ ಆನ್ಸರೇಬಲ್ ಆ್ಯಸ್ ವೆಲ್. ನೀನೇನು ಕರೆಕ್ಟಾಗಿದೆಯಾ ಅಂತ ಕೇಳ್ತಾರೆ. ಸೊ ಇದನ್ನೇ ಕುವೆಂಪು ಅವರು ಇಷ್ಟು ನೀಟಾಗಿ ಬರೆದಿದ್ದಾರೆ, ಇಷ್ಟು ಪವರ್ಫುಲ್ ವರ್ಡ್ಸ್ ಯೂಸ್ ಮಾಡಿ ಬರೆದಿದ್ದಾರೆ. ಇವನು ಉಪೇಂದ್ರ ಅವರು ಸಹ ಇದನ್ನೇ ಹೇಳ್ತಾರೆ. ಎಲೆಕ್ಷನ್ಗಳು ಎಷ್ಟು ಪ್ಯೂರಾಗಿ ನಡೆಯುತ್ತೋ ನೆಕ್ಸ್ಟ್ ಗವರ್ನೆನ್ಸ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಅವಾಗಷ್ಟೇ ಒಂದು ದೇಶ ಚೆನ್ನಾಗಾಗಕ್ಕೆ ಸಾಧ್ಯ, ಒಂದು ಸಮಾಜ, ಒಂದು ಮನುಕುಲ ಚೆನ್ನಾಗಾಗಕ್ಕೆ ಸಾಧ್ಯ ಅಂತ. ಪ್ಲೀಸ್ ಥಿಂಕ್ ಅಬೌಟ್ ಇಟ್. ಇದು ಹೇಳ್ತಿರೋದು ಸರಿ ಅಂತ ನಿಮಗೆ ಅನಿಸ್ತಾ ಇದ್ದರೆ ಅಟ್ಲೀಸ್ಟ್ ಒಬ್ಬರಿಗೆ ಈ ವಿಡಿಯೋನ ಶೇರ್ ಮಾಡಿ. ಓಕೆ, ಥ್ಯಾಂಕ್ಸ್.